ವೇದವ್ಯಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 22/3/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಕರ್ಮಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿಯ ಅನುಭವಗಳು ಅಥವಾ ಮನಸ್ಸಿಗೆ ಅಸಮಾಧಾನ ಆಗುವಂತಹ ಒಂದು ವಾತಾವರಣ ಹೇಳುವಂಥದ್ದು ಕರ್ಮಕ್ಷೇತ್ರದಲ್ಲಿ, ಅರ್ಥಾತ್ ಕೆಲಸದ ಕ್ಷೇತ್ರದಲ್ಲಿ, ಕೆಲಸ ಕಾರ್ಯಗಳನ್ನು ನಡೆಸುವಂಥ ಕ್ಷೇತ್ರದಲ್ಲಿ ಅನುಭವಕ್ಕೆ ಬರುವಂತಹ ಸಾಧ್ಯತೆ. ಆರೋಗ್ಯ ವಿಷಯದಲ್ಲಿಯೂ ಕೂಡ ಒಂದು ಹಂತದ ಅಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯಾಸಾಧ್ಯತೆಯ ಫಲಗಳು ಕಂಡುಬರ್ತಾ ಇದ್ದಾವೆ. ದಾಂಪತ್ಯ ವಿಷಯವಾಗಿ ತೃಪ್ತಿ ಹೇಳುವಂಥದ್ದು ಒಂದು ಹಂತಕ್ಕೆ ಇರುವಂಥದ್ದಾಗಿದೆ. ಕಾನೂನಾತ್ಮಕವಾದಂತಹ ಪ್ರಸಂಗಗಳಲ್ಲಿ ಅಪಜಯ ಪ್ರಸಂಗಗಳು ಹೇಳುವಂತಹ ಲಕ್ಷಣಗಳು ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ವಿದ್ಯಾರ್ಥಿಗಳಿಗೆ ಸಮಾಧಾನಕರವಾದಂತಹ ಸ್ಥಿತಿ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಸ್ಥಿತಿ, ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಗೋವಿನ ಸೇವೆಯನ್ನು ಮಾಡೋದರಿಂದ, ಗೋಸೇವೆ, ಅದರ ಪಾಲನಾದಿ ಸೇವೆಗಳನ್ನು ಮಾಡೋದರಿಂದ ಒಂದಷ್ಟು ಸಮಾಧಾನದ ಫಲ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಹೇಳುವಂಥದ್ದು ಮಂದಗತಿಯಲ್ಲಿ ಸಾಗುವಂತಹ ಯೋಗ ಫಲಗಳು, ಅರ್ಥಾತ್ ತಾವಂದುಕೊಂಡ ರೀತಿಯಲ್ಲಿ ವೃತ್ತಿ ಜೀವನ ಮುಂದೆ ಸಾಗೋದಿಲ್ಲ. ಅದು ವೃತ್ತಿ ಆಗಿರಲಿ, ಉದ್ಯಮವಾಗಿರಲಿ, ಯಾವುದೇ ಆಗಿರಲಿ, ಒಂದು ರೀತಿಯಲ್ಲಿ ಆಮೆಗತಿಯ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳೇನು ಆಗಲಿಕ್ಕಿಲ್ಲ, ಆಗುವಂತಹ ಫಲಗಳು ಕಂಡು ಬರ್ತಾ ಇಲ್ಲ. ಯಾವುದಾದ್ರೂ ಹೊಸ ಚಿಂತನೆಗಳಿದ್ದರೆ ಅದು ಮಂಗಳ ಕಾರ್ಯಾದಿ ಸಂಬಂಧಪಟ್ಟಂಥ ಹೊಸ ಚಿಂತನೆಗಳಾಗಿರಬಹುದು, ಅಥವಾ ಉದ್ಯಮಕ್ಕೆ ಸಂಬಂಧಪಟ್ಟಂಥ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಹೊಸ ಯೋಚನೆಗಳಾಗಿರ್ಬೋದು, ಗೃಹ ನಿರ್ಮಾಣ, ಭೂ ಖರೀದಿ ಇತ್ಯಾದಿ ಹೊಸ ಚಿಂತನೆಗಳಿದ್ದರೂ ಕೂಡ ಇದನ್ನೆಲ್ಲ ಸ್ವಲ್ಪ ದಿನಗಳ ಕಾಲ ತಡೆ ಹಿಡಿಯುವಂಥದ್ದು ಸೂಕ್ತ ಅಂತಂದರೆ ಪ್ರಯತ್ನಕ್ಕೆ ತಕ್ಕ ಫಲಗಳು ಇರುವುದಿಲ್ಲ ಅಂತ. ಸಪ್ತಮ ಭಾವ ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ತೃಪ್ತಿಯ ಸ್ಥಿತಿಯ ಫಲಗಳು, ಮಕ್ಕಳಿಂದ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು. ವಿದ್ಯಾರ್ಥಿಗಳಿಗೆ ತಾವೇನು ಪ್ರಯತ್ನ ಪಡ್ತಾ ಇದ್ದೀರಿ ಅದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಪ್ರಾಪ್ತಿಯಾಗಲಿಕ್ಕಿದೆ. ತಾವುಗಳು ಸುವಾಸಿನಿಯರಿಗೆ ಬಾಗಿನವನ್ನು ಕೊಡುವಂತಹ ಕೆಲಸವನ್ನು ಮಾಡಿ, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲದ ಕಾಲವಾಗಿ ಕಂಡು ಬರ್ತಾ ಇದೆ. ಕರ್ಮಕ್ಷೇತ್ರವು ಕೂಡ ಒಂದು ಹಂತದಲ್ಲಿ ಸಮಾಧಾನ, ಆದರೆ ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ನಡೀತದೆ. ಆದರೆ ಕರ್ಮಕ್ಷೇತ್ರ, ಕರ್ಮದ ಅಭಿವೃದ್ಧಿಯ ವಿಷಯದಲ್ಲಿ ಯಾವುದೇ ತೊಂದರೆಗಳಾಗುವುದಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ತೊಂದರೆಗಳಿಲ್ಲದೆ ಮುಂದೆ ಸಾಗುವಂತಹ ಯೋಗ ಫಲಗಳು. ತಾಯಿ ಅಥವಾ ಸಹೋದರಿ ಅಥವಾ ಪತ್ನಿ, ಈ 3 ಸ್ಥಾನಗಳಲ್ಲಿ ಅನಾರೋಗ್ಯದ ಬಾಧೆ ಹೇಳುವಂಥದ್ದು ನಿಮ್ಮ ಮನಸ್ಸಿನ ನೋವಿಗೆ ಕಾರಣ ಆಗಬಹುದು. ಜೊತೆಯಲ್ಲಿ ನಿಮ್ಮ ಆರ್ಥಿಕ ಸಂಪತ್ತಿನ ವ್ಯಯಕ್ಕೆ ಕಾರಣ ಆಗಬಹುದು. ಮಕ್ಕಳಿಂದ ಒಂದು ಹಂತದ ತೃಪ್ತಿಯ ಸ್ಥಿತಿ ಹೇಳುವಂಥದ್ದು. ಕೌಟುಂಬಿಕವಾಗಿ ಅಷ್ಟೊಂದು ಸಮಾಧಾನಕರವಾದಂತಹ ಸ್ಥಿತಿ ಇಲ್ಲದೇ ಇರುವಂತಹ ಫಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣು ಆಲಯದಲ್ಲಿ ಅರ್ಚನೆ ಮಾಡುವಂಥವರಿಗೆ, ಪೂಜನೆ ಮಾಡುವಂಥವರಿಗೆ ಯಥಾಶಕ್ತಿ ದ್ರವ್ಯಗಳ ಪೂಜಾ ಪರಿಕರಗಳನ್ನು ದಾನ ಮಾಡುವಂಥ ಕೆಲಸವನ್ನು ಮಾಡಿ, ಇದರಿಂದ ಶುಭ ಫಲ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ, ಮಾನಸಿಕವಾದಂತಹ ಕಿರಿಕಿರಿ, ಮಾನಸಿಕವಾದಂತಹ ಖಿನ್ನತೆ, ಮಾನಸಿಕವಾದಂತಹ ದುಗುಡ ಮತ್ತು ದುಃಖ, ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳನ್ನು ವಿಪರೀತವಾಗಿ ಎದುರಿಸಬೇಕಾದಂತಹ ಅನಿವಾರ್ಯತೆ, ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಟೀಕೆಗಳಿಗೆ ಗುರಿಯಾಗುವಂತಹ ಯೋಗ ಫಲಗಳು. ಕರ್ಮ ಚೆನ್ನಾಗಿರ್ತದೆ, ಹಣಕಾಸು ಕೂಡ ಚೆನ್ನಾಗಿರ್ತದೆ. ದಾಂಪತ್ಯದಲ್ಲಿ ಒಂದು ಹಂತದ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಭಂಗ ಆಗುವಂತಹ ಯೋಗ ಫಲಗಳು ಮತ್ತು ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು. ಸೊ ತಾವುಗಳು ಶಿವದೇವಾಲಯದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ಪೂಜಾ ದ್ರವ್ಯವನ್ನು ದಾನ ಮಾಡಿ, ಇದರಿಂದ ಒಳ್ಳೆಯದಾಗ್ತದೆ. ಇನ್ನು
ಸಿಂಹ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತವಾದಂತಹ ಫಲದಾಯಕ ಸ್ಥಿತಿ, ದಾಂಪತ್ಯದಲ್ಲಿಯೂ ತುಂಬ ಸಂತೋಷದ ವಾತಾವರಣ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೆ ಪ್ರತಿಬಂಧಕ ಫಲಗಳು ಅರ್ಥಾತ್ ವಿಘ್ನ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ಹೃದಯದೊತ್ತಡ, ರಕ್ತದೊತ್ತಡದಂತಹ ಆರೋಗ್ಯದ ವ್ಯತ್ಯಾಸ, ಸಾರ್ವಜನಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ, ಅಭಿವೃದ್ಧಿ, ಆಶಾಭಾವನೆಗಳು ವೃದ್ಧಿಯಾಗುವಂತಹ ಫಲಗಳು, ಇನ್ನು ಕಾನೂನಾತ್ಮಕವಾದಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಹೇಳುವಂಥದ್ದು ನಿಮ್ಮನ್ನು ಸರ್ವೇ ಸಾಮಾನ್ಯವಾಗಿ ಬಾಧಿಸುವಂಥದ್ದಾಗಿದೆ. ಸೊ ತಾವುಗಳು ಆಂಜನೇಯನ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳ ದಾನವನ್ನು ಮಾಡುವಂಥ ಕೆಲಸ ಮಾಡಿ, ಇದರಿಂದ ಖಂಡಿತ ಶುಭ ಫಲ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ದಾಂಪತ್ಯದಲ್ಲಿ ಒಂದಷ್ಟು ಕಸಿವಿಸಿಯ ಅನುಭವಗಳು, ಕೌಟುಂಬಿಕ ಬದುಕಿನಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಭೂಖರೀದಿ, ಗೃಹ ನಿರ್ಮಾಣ ಇತ್ಯಾದಿ ಯೋಚನೆಗಳಿದ್ದರೆ ಇದಕ್ಕೆ ಪೂರಕವಾದಂತಹ ಫಲಗಳು ಕಂಡು ಬರ್ತಾ ಇಲ್ಲ. ಕರ್ಮಕ್ಷೇತ್ರ ಒಂದು ಹಂತದಲ್ಲಿ ತೃಪ್ತಿದಾಯಕವಾದಂತಹ ಸ್ಥಿತಿಯಲ್ಲಿರ್ತದೆ. ಆರ್ಥಿಕವಾದಂತಹ ಒಂದಷ್ಟು ಖರ್ಚು ವ್ಯಯಗಳು ಹೇಳುವಂಥದ್ದು ಅಧಿಕವಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯ ಮಾನಸಿಕತೆ, ಎಚ್ಚರಿಕೆಯ ಹೆಜ್ಜೆ ಹೇಳುವಂಥದ್ದು ತುಂಬ ಅವಶ್ಯಕ. ಆತ್ಮಸ್ಥೈರ್ಯದೊಂದಿಗೆ ಎಲ್ಲ ವಿಷಯಗಳನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆ ಮತ್ತು ಅಗತ್ಯತೆ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಕೂಡ ಹಾಗೆ ನರಸಿಂಹದೇವರ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಗಳನ್ನು ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ಪೂಜಾದ್ರವ್ಯಗಳನ್ನು ದಾನ ಮಾಡಿ, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ತುಲಾರಾಶಿ, ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರಿಗೆ ಗೌರವ, ಆದರಾತಿಥ್ಯಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೂ ಕೂಡ ಪೂರಕ ಫಲಗಳುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ತೃಪ್ತಿ, ಕರ್ಮಕ್ಷೇತ್ರ ಚೆನ್ನಾಗಿರುತ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಅಷ್ಟೊಂದು ಕಾಣ್ತಾ ಇಲ್ಲ. ಕಾನೂನಾತ್ಮಕ ಪ್ರಕ್ರಿಯೆಗಳಲ್ಲಿ ನಿಮ್ಮದ್ದೇ ಮೇಲುಗೈಯಾಗಬಹುದಾದಂತಹ ಪರಿಸ್ಥಿತಿಯ ಫಲಗಳು ಕಂಡುಬರ್ತಾ ಇದೆ. ಕೌಟುಂಬಿಕವಾಗಿ ಸಹಕಾರಗಳು ಒದಗಿ ಬರುವುದಿಲ್ಲ. ಸಮಾಧಾನ, ತೃಪ್ತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರುವುದಿಲ್ಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಯ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಗಳನ್ನು ಮಾಡುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ಪೂಜಾದ್ರವ್ಯಗಳನ್ನು ದಾನ ಮಾಡಿ, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಕರ್ಮಕ್ಷೇತ್ರದಲ್ಲಿ ಸುಧಾರಣೆ, ವೃತ್ತಿ ಜೀವನದಲ್ಲಿ ಸುಧಾರಣೆಯ ಫಲಗಳು, ಸುಧಾರಣೆಯ ಸ್ಥಿತಿಗಳು ಕಂಡುಬರ್ತಾ ಇದೆ. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಒಂದು ಹಂತದ ತೃಪ್ತಿಯ ಫಲ ಉಂಟು. ಆರ್ಥಿಕತೆಯಲ್ಲಿ ಚೇತರಿಕೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ವಿಪರೀತವಾದಂತಹ ವಂಚನೆಗೆ ಒಳಗಾಗಬಹುದಾದಂತಹ ಪ್ರಸಂಗ, ಆದರೆ ವಂಚನೆ ಆಗುವುದಿಲ್ಲ ಅಂತಹ ಪರಿಸ್ಥಿತಿಗಳು, ಆಪ್ತರಿಂದಲೇ ವಿರೋಧ ಪ್ರಕ್ರಿಯೆಗಳು ಹೇಳುವಂಥದ್ದು. ಸಾರ್ವಜನಿಕ ಬದುಕಿನಲ್ಲಿ ಒಂದು ಕಡೆಯಿಂದ ಪಾಸಾದ ಹೇಳುವಂಥ ಭಾವಗಳಿದ್ದರೆ, ಇನ್ನೊಂದು ಕಡೆಯಿಂದ ಫೇಲ್ ಆದ ಹೇಳುವಂತಹ ಭಾವಗಳು ಕೂಡ ಇರ್ತದೆ. ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ. ಇನ್ನು ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದೆ. ಚತುರ್ಥ ಭಾವದ ಶನಿ, ಷಷ್ಠ ಭಾವದ ಗುರು, ಹೀಗಿದ್ದೆಲ್ಲ ಪ್ರಸಂಗಗಳು, ಅದರಿಂದಾಗಿ ಎಲ್ಲಿಯೋ ಒಂದು ರೀತಿಯಲ್ಲಿ ವಾಹನಗಳಿಂದ ಆಪತ್ತಿನ ಫಲಗಳು ಅಥವಾ ತೊಂದರೆಯ ಫಲಗಳು ಅಥವಾ ನಷ್ಟ ಫಲಗಳು ಹೇಳುವಂಥದ್ದು. ಕಾನೂನು ಪ್ರಕ್ರಿಯೆಯಲ್ಲಿ ಅತ್ಯಂತ ಜಾಗ್ರತೆ ಬೇಕು. ಸೊ ತಾವುಗಳು ಮಾಡಬೇಕಾದದ್ದು, ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥ ಅರ್ಚಕರಿಗೆ ಯಥಾಶಕ್ತಿಯಾದಂಥ ಸೇವೆಯನ್ನು, ಯಥಾಶಕ್ತಿಯಾದಂತಹ ದಾನಾದಿಗಳನ್ನು, ಬ್ರಹ್ಮಚಾರಿಗಳಿಗೆ ಯಥಾಶಕ್ತಿಯಾದಂತಹ ಪೂಜಾ ದ್ರವ್ಯಗಳನ್ನು ದಾನ ಮಾಡುವಂಥದ್ದು, ಇದರಿಂದ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ವೃತ್ತಿ ಕ್ಷೇತ್ರ ತುಂಬ ಚೆನ್ನಾಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ತುಂಬ ಚೆನ್ನಾಗಿರ್ತದೆ. ಮಾನಸಿಕವಾಗಿ ಸಮಾಧಾನ, ತೃಪ್ತಿ ಇದೆ. ತಾಯಿಯ ಆರೋಗ್ಯದಲ್ಲಿ, ಸಹೋದರಿಯ ಆರೋಗ್ಯದಲ್ಲಿ, ಪತ್ನಿಯ ಆರೋಗ್ಯದಲ್ಲಿ ಏರುಪೇರುಗಳು ಉಂಟಾಗುವಂಥದ್ದು, ತನ್ಮೂಲಕ ಹಣಕಾಸಿನ ವ್ಯಯದ ಫಲಗಳು, ಕೌಟುಂಬಿಕವಾಗಿಯೂ ಕೂಡ ಅತೃಪ್ತಿಯ ಸ್ಥಿತಿ ಹೇಳುವಂಥದ್ದು, ಮಕ್ಕಳಿಂದ ಸಮಾಧಾನಕರವಾದಂತಹ ಫಲಗಳು ಹೇಳುವಂಥದ್ದಿದೆ. ಇನ್ನು ಒಂದು ರೀತಿಯಲ್ಲಿ ವೃತ್ತಿಯ ನಿಮಿತ್ತವಾದಂತಹ ತಿರುಗಾಟದ ಪ್ರಸಂಗಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ
ಯಥಾಶಕ್ತಿಯಾದಂತಹ ಪೂಜಾ ದ್ರವ್ಯಗಳನ್ನು ದಾನ ಮಾಡಿ. ಇದರಿಂದ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಯವರಿಗೆ ವೃತ್ತಿ ಜೀವನ ಹೇಳುವಂಥದ್ದು ಸುಧಾರಣೆಯ ಹಂತದಲ್ಲಿ ಇರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸುಧಾರಣೆಯ ಸ್ಥಿತಿಯ ಫಲಗಳುಂಟು. ಹೂಡಿಕೆಗಳನ್ನು ಮಾಡುವಾಗ ಅತ್ಯಂತ ಜಾಗ್ರತೆಯ ಹೂಡಿಕೆಗಳನ್ನು ಮಾಡಿ. ಕಬ್ಬಿಣದಿಂದ, ವಾಹನದಿಂದ ತೊಂದರೆಗಳನ್ನು ಎದುರಿಸುವಂತಹ ಅನಿವಾರ್ಯತೆ ಎದುರಾಗಬಹುದು. ಸ್ವಲ್ಪ ವಾಹನವನ್ನು ಓಡಿಸುವಾಗ ಅತ್ಯಂತ ಜಾಗ್ರತೆಯಿಂದ ಓಡಿಸುವಂತಹ ಕೆಲಸವನ್ನು ಮಾಡಿ. ಇನ್ನು ಕರೆಂಟಿನಿಂದ, ನೀರಿನಿಂದ ಆಪತ್ತುಗಳು ಅಂತಂದರೆ ಎಲ್ಲೋ ತೊಂದರೆಗಳು ಉಂಟಾಗುವಂತಹ ಸಂಭವನೀಯವಾದಂತಹ ಫಲಗಳು ಕೂಡ ಉಂಟು. ಎಲ್ಲ ರಂಗದಲ್ಲಿಯೂ ಕೂಡ ಚೇತರಿಕೆ ಹೆಜ್ಜೆಯಲ್ಲಿ ಇರ್ತೀರಿ. ಆದರೂ ಕೂಡ ಜಾಗ್ರತೆ ಹೇಳುವಂಥದ್ದು ನಿಮ್ಮ ಪಾಲಿಗೆ ಅವಶ್ಯಕವಾಗಿದೆ. ಶಿವನ ಸನ್ನಿಧಾನದಲ್ಲಿ ಅರ್ಚನೆ ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ಪೂಜಾ ದ್ರವ್ಯಗಳನ್ನು ದಾನ ಮಾಡಿ ಒಳ್ಳೆಯದಾಗ್ತದೆ. ಇನ್ನು ಕುಂಭರಾಶಿ, ಮಾನಸಿಕವಾಗಿ ಖಿನ್ನತೆ ಮತ್ತು ದುಃಖ, ಒತ್ತಡ ಇದೆಲ್ಲವೂ ಕೂಡ ಇರ್ತದೆ. ದೈಹಿಕವಾಗಿ ಬಳಲುವಿಕೆ ಅಂತಂದರೆ ಆಯಾಸದ ಪ್ರಸಂಗ ಅಥವಾ ಅನಾರೋಗ್ಯದ ಪ್ರಸಂಗ ಇದಿದ್ರೂ ಕೂಡ ಆಶ್ಚರ್ಯ ಇಲ್ಲ. ವಂಚನೆಗೆ ಒಳಗಾಗುವಂತಹ ಪ್ರಸಂಗಗಳು ಎದುರಾಗಬಹುದು. ಹಣಕಾಸಿನ ನಷ್ಟ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಇರ್ತದೆ. ಇನ್ನು ಯಾರೋ ನಿಮ್ಮನ್ನು ಹಿಡಿದಿಟ್ಟಂತಹ ಒಂದಷ್ಟು ಅನುಭವಗಳು ಏನಾಗುತ್ತಾ ಇದೆ ಅಂತ ಹೇಳುವಂಥದ್ದೇ ಕಷ್ಟಕರ. ವೃತ್ತಿಯ ಕಡೆಗೆ ಹೋದರೆ ಅಲ್ಲಿ ತಾಪತ್ರಯ, ಹಣದ ಕಡೆಗೆ ಬಂದರೆ ಅಲ್ಲಿ ತಾಪತ್ರಯ, ಆರೋಗ್ಯದ ಕಡೆಗೆ ಬಂದರೆ ಅಲ್ಲಿ ತಾಪತ್ರಯ, ಕೌಟುಂಬಿಕ ವ್ಯವಸ್ಥೆಯ ಕಡೆಗೆ ಬಂದರೆ ಅಲ್ಲಿ ತಾಪತ್ರಯ. ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಹಿಡಿದಿಟ್ಟಂಥ ಅನುಭವ. ಸೊ ಇದರಿಂದ ದೊಡ್ಡ ದುರಂತಗಳಾಗುತ್ತದೆ ಅನ್ನುವುದು ಭಾವ ಅಲ್ಲ. ಆದರೆ ಇದನ್ನೆಲ್ಲ ಎದುರಿಸುವಂತಹ ಶಕ್ತಿ ಬೇಕು. ಆ ಕಾರಣದಿಂದ ಆಂಜನೇಯನ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂಥ ಪೂಜಾ ದ್ರವ್ಯಗಳನ್ನು ದಾನ ಮಾಡಿ. ಇದರಿಂದ ಒಳ್ಳೆಯದಾಗ್ತದೆ. ಇನ್ನು ಮೀನರಾಶಿ, ಕರ್ಮಾಧಿಪತಿಯಾದಂತಹ ಗ್ರಹ ದ್ವಿತೀಯ ಭಾವದಲ್ಲಿ ವೃತ್ತಿ ಚೆನ್ನಾಗಿರ್ತದೆ. ಹಣಕಾಸಿನ ವಿಷಯವೂ ಕೂಡ ಚೆನ್ನಾಗಿರುವಂತಹ ಯೋಗ ಫಲಗಳು. ಪ್ರಕಾಶಮಾನವಾಗಿ ತಾವುಗಳು ಸಮಾಜದ ಮುಂದೆ ಬಿಂಬಿಸಲ್ಪಡುವಂತಹ ಲಕ್ಷಣ ಕಂಡು ಬರ್ತಾ ಉಂಟು. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೂ ಒಳ್ಳೆಯ ಫಲಗಳು ಹೇಳುವಂಥದ್ದುಂಟು. ಆದರೆ ನಿಮ್ಮನ್ನು ನೀವು ಸಮಾಜ ಮುಖದಲ್ಲಿ ಬಿಂಬಿಸಿಕೊಳ್ಳುವಂಥ ರೀತಿ ನೀತಿಯಲ್ಲಿ ಎಡವಟ್ಟುಗಳು ಸಂಭವ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಮಾತುಗಳು ತಪ್ಪಾಗಿ ಹೊರಗೆ ಬರುವಂಥದ್ದು ಅಥವಾ ನಿಮಗೆ ತಿಳಿಯದೇ ಇರುವ ಹಾಗೆ ನಿಮಗೆ ತೊಂದರೆ ಆಗುವ ರೀತಿಯಲ್ಲಿ ಕಮ್ಯುನಿಕೇಷನ್ ಹೇಳುವಂಥದ್ದು ನಿಮ್ಮಿಂದ ಆಗುವಂತಹ ಸಾಧ್ಯತೆಗಳು ಇಂಥದ್ದೆಲ್ಲ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಒಂದು ಹಂತದ ಸಮಾಧಾನ, ಮಕ್ಕಳಿಂದ ಒಂದು ಹಂತದ ಸಮಾಧಾನಕ್ಕೆ ಸೀಮಿತವಾದಂತಹ ಫಲಗಳು. ಸೊ ತಾವುಗಳು ಗುರುಗಳ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂಥ ಪೂಜಾ ದ್ರವ್ಯಗಳನ್ನು ದಾನ ಮಾಡಿ. ಇದರಿಂದ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.